ದಾಳಿಗೆ ಪ್ರತೀಕಾರ ನಿಖರವಾಗಿ ದೇಶೀಯ ತಂತ್ರಜ್ಞಾನದಿಂದಲೇ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಹೊಸದಾಗಿ ಬಹಿರಂಗಪಡಿಸಿದ ಕೃಷಿ ಆಪರೇಷನ್ ಸಿಂಧೂರ್ ಎಂಬ ಸೇನೆಯ ಕಾರ್ಯಾಚರಣೆ ಕೇವಲ 23 ನಿಮಿಷಗಳಲ್ಲಿ ಪಾಕಿಸ್ತಾನದ ಒಳಭಾಗದಲ್ಲಿದ್ದ 9 ಭಯೋತ್ಪಾದನಾ ಗುರಿಗಳನ್ನು ನಿಖರವಾಗಿ ಗುರುತಿಸಿ ಸಂಪೂರ್ಣವಾಗಿ ನಾಶಪಡಿಸಿದೆ. ಇದು ಗಡಿ ಭಾಗವಲ್ಲ. ಪಾಕಿಸ್ತಾನದ ಒಳಗಡೆ ಯಾವ ಗುರಿಯೂ ತಪ್ಪಿಲ್ಲ. ಗುರಿ ಹೊರತುಪಡುವುದು ಯಾವುದೂ ಆಗಿಲ್ಲ. ಡೋವಾಲ್ ಅವರು IIT ಮದ್ರಾಸ್ 62ನೇ ಘಟಿಕೋತ್ಸವದಲ್ಲಿ ಮಾತನಾಡುತ್ತಾ ಈ ವಿಷಯವನ್ನು ತಿಳಿಸಿದ್ದಾರೆ. ಇದರಲ್ಲಿ ಬಹುತೇಕ ಎಲ್ಲವೂ ದೇಶೀಯ ತಂತ್ರಜ್ಞಾನದಿಂದಲೇ ಮಾಡಲಾಗಿದೆ. ನಾವು ಇದರಲ್ಲಿ ಹೆಮ್ಮೆ ಪಡುತ್ತೇವೆ. ವಿದೇಶಿ ಮಾಧ್ಯಮಗಳ ಅಸತ್ಯ ವರದಿಗಳನ್ನು ಪ್ರಶ್ನಿಸಿದ ದೋವಾಲ್ ಧೈರ್ಯವಾಗಿ ಸವಾಲಿಸಿದರು. ನಮ್ಮ ದೇಶದಲ್ಲಿ ಹಾನಿಯ ಎಳೆಯೊಂದು ಚಿತ್ರವನ್ನಾದರೂ ತೋರಿಸಿ, ಕಿಟಕಿಯ ಗಾಜು ಸಿದ್ದು ಹೋಗಿದ್ದರೂ ತೋರಿಸಿ. ಶೋ ಮಿ ಒನ್ ಫೋಟೋ, ಒನ್ ಇಮೇಜ್ ಆಫ್ ಎನಿ ಡ್ಯಾಮೇಜ್ ಇನ್ ಇಂಡಿಯಾ, ಈವನ್ ಎ ಸಿಂಗಲ್ ಬ್ರೋಕನ್ ಗ್ಲಾಸ್ ಪೇನ್. ಭಯಕ್ಕೆ ಮನ್ನಣೆ ಇಲ್ಲ. ಭಾರತ ಸಮೃದ್ಧಿಯತ್ತ ಸಾಗುತ್ತಿದೆ. ಜೈ ಹಿಂದ್. India's message is clear. We will defend and we will dominate. Jai Hind. It was not only the border area something which we thought where there this thing. We missed none. Damage being done, even a glass pane having been broken. Forces will be knowing what's happening in this area, but I am just telling. They brought out photographs. They wrote this thing. The New York Times put out very this thing. Only imagine they said 13 air bases of now and now, before 10th May.